ಈ ಬಿಜೆಪಿಯವ್ರಿಗೆ ಬದ್ಧತೆ ಇಲ್ಲ. ಈ ಭಾಷಾ ರಾಜಕಾರಣ, ಜಾತಿ ರಾಜಕಾರಣ ಮಾಡ್ಬಿಟ್ಟು ಓಟು ತಗೊಳಕ್ ಹೋಗ್ತಾ ಇದ್ದಾರೆ. ಅವರಿಗೂ ದಯವಿಟ್ಟು ಮನ್ನಣೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಇದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೋಬೇಕು. ಗೌತಮ್ ಇಂಜಿನಿಯರಿಂಗ್ ಓದಿದ್ದು ಇಲ್ಲೇ, ಅವರ ಅಪ್ಪನು ಇಲ್ಲೇ ಓದಿದ್ದು, ಅವರ ಅಪ್ಪನು ಇಲ್ಲೇ ಹುಟ್ಟಿದ್ದು, ಗೌತಮ್ ಇಲ್ಲೇ ಹುಟ್ಟಿದ್ದು. ಅದೇ ಆಂಧ್ರ ಪ್ರದೇಶ ಆಗ್ಬಿಟ್ಟ ಗೌತಮ್. ನಾವು ಮುನ್ಸ್ವಾಮಿ ಅವ್ರು ನಾವೇನ್ ಕೇಳಲ್ಲ. ನಾವು ಆ ಕೀಳು ಮಟ್ಟಕ್ಕೆ ನಾವು ಹೋಗಲ್ಲ. ಮುನ್ಸ್ವಾಮಿ, ನೀನ್ ಯಾವ ಊರಿಂದ ಬಂದೆ, ನೀನ್ ಎಲ್ಲಿದ್ದೆ, ನೀನು ಎಲ್ಲೆಲ್ಲಿ ಏನೇನ್ ಮಾಡಿದೆ, ನಿಮ್ ತಂದೆ ಯಾರು, ನಿಮ್ ತಾತ ಯಾರು, ನಾವು ಕೇಳಲ್ಲ. ನಾವು ಆ ಕೀಳು ಮಟ್ಟಕ್ಕೆ ನಾವು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಮುನ್ಸ್ವಾಮಿ, ನೀನು ಚೆನ್ನಾಗಿರಪ್ಪ, ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ ಅಂತಾನೆ ಬಯಸೋದು. ಆಲ್ರೆಡಿ ಪಾಪ MP ಗೆ ಟಿಕೆಟ್ ಕಿತ್ತಾಕವ್ರೆ. ಇನ್ನು ದೇವ್ರು ಅದಕ್ಕಿಂತ ಇನ್ನೇನ್ ಮಾಡ್ಬೇಕು? ಬಿಜೆಪಿ ಅವರು ಹಾಲಿ MP ಅಷ್ಟು ನೀನು ಒಳ್ಳೆಯದಾಗಿದ್ದ ಯಾಕಪ್ಪ ನೀನ್ ಟಿಕೆಟ್ ಕಿತ್ಕೊತಾ ಇದ್ರು? ನೀನ್ ಕೋಲಾರ ಜನಕ್ಕೆ ಕೇಂದ್ರದಿಂದ ಒಂದು 500 ಕೋಟಿನ 1000 ಕೋಟಿನ ನೀನ್ ತಗೊಬಂದು ಕೋಲಾರ ಕ್ಷೇತ್ರವನ್ನು ನೀನು ಉದ್ಧಾರ ಮಾಡಿದ್ದೆ. ನಿಂಗೆ ಯಾಕಪ್ಪ ಸೀಟ್ ಕೊಡ್ತಾ ಇಲ್ಲ? ಮುನ್ಸ್ವಾಮಿ, ಸೀಟು ಇಲ್ಲ, ಓಟು ಇಲ್ಲ. ಸೀಟು ಇಲ್ಲ, ಓಟು ಇಲ್ಲ, ಇನ್ನೊಬ್ಬರ ಮೇಲೆ ಕೂಬೆ ಕೂರಿಸೋದು. ಈ ತರ ಕ್ಷುಲ್ಲಕ ರಾಜಕಾರಣವನ್ನ ಮಾಡೋದನ್ನ ಈ ಬಿಜೆಪಿಯವರು ನಿಲ್ಲಿಸಬೇಕು. ಅವ್ರು ನಿಲ್ಸಲ್ಲ, ಗೊತ್ತು ನನ್ಗೆ. ಅವ್ರು ಬುದ್ಧಿ ಕಲಿಸ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಸಜ್ಜನವಾದ ವ್ಯಕ್ತಿನ ಆಯ್ಕೆ ಮಾಡಬೇಕು. ಸಜ್ಜನ ಸುಶಿಕ್ಷಿತ ವ್ಯಕ್ತಿನ ನಿಮ್ಗೆ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ನೀವು ಅವನ್ನ ಗೆಲ್ಲಿಸಿ ನಿಮ್ಮ ಆಶೀರ್ವಾದ ಮಾಡಿದ್ರೆ ನಿಮ್ಮ ಮನೆ ಮಗನಾಗಿ ಇಲ್ಲೇ ಕೆಲಸ ಮಾಡಲಿಕ್ಕೆ ಗೌತಮ್ ಅವರು ಯಾವಾಗಲೂ ಸದಾ ಸಿದ್ಧ ಇರ್ತಾರೆ. ಬಂದರೆ ನಾನು ತಮಗೆ ಹೇಳ್ತಕ್ಕಂಥದ್ದು ಇಷ್ಟೇ. 10 ವರ್ಷಗಳ ಆಡಳಿತ ಕೇಂದ್ರ ಸರ್ಕಾರದ 2014ರಲ್ಲಿ ಏನೇನು ಭರವಸೆಗಳನ್ನ ಕೊಟ್ಟಿದ್ರು, 7 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಪ್ರತಿ ವರ್ಷ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು. 10 ವರ್ಷ ಕಳೆದು 20 ಕೋಟಿ ಇವತ್ತು ಉದ್ಯೋಗಗಳು ಸೃಷ್ಟಿ ಆಗ್ಬೇಕಾಗಿತ್ತು. ಅದು ಎಲ್ಲಿ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಹಾಕಬೇಕಾಗುತ್ತೆ. ವಿದೇಶಗಳಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಯಥೇಚ್ಛವಾಗಿ ಕಪ್ಪು ಹಣ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಆ ಹಣವನ್ನು ತಂದರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಖಾತೆಗೆ 15 ಲಕ್ಷ ಕೊಡ್ತೀವಿ, ಕೊಡುವಷ್ಟು ಹಣ ಇದೆ ಅಂತ ಹೇಳಿದ್ರು ಸಾಮಾನ್ಯ ಈ ದೇಶದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು. ಆ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ, ಎಲ್ಲಿ ಎಷ್ಟು ಹಣ ತಂದ್ರಿ ವಿದೇಶದಿಂದ ಅಂತಕ್ಕಂಥದ್ದು. ಈ ದೇಶದ ರೈತರು, ಈ ದೇಶದ ಬೆನ್ನೆಲುಬು, ಕೃಷಿ ಚಟುವಟಿಕೆಯಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದನ್ನ ನಾವು ದಯವಿಟ್ಟು ನೆನೆಸ್ಕೋಬೇಕಾಗುತ್ತೆ. ಇವತ್ತು ಕೇವಲ ರಾಜಕೀಯ ಅಧಿಕಾರಕ್ಕೋಸ್ಕರ ಇವರ ಸಮಾಜದಲ್ಲಿ ಹಿಂದೂಗಳು ಮುಸ್ಲಿಮರು ಅಂತಕ್ಕಂಥ ಭಾವನೆಗಳನ್ನ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿದ್ರು ಬಿಜೆಪಿ, RSS ಯಾವತ್ತು ಸ್ಥಾಪನೆ ಆಯಿತು? ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇವರ ಪಾತ್ರ ಏನು ಅಂತಕ್ಕಂಥದ್ದನ್ನ ದಯವಿಟ್ಟು ತಾವು ಗಮನಿಸಬೇಕಾಗುತ್ತೆ. ಒಂದು ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ದಯವಿಟ್ಟು ಯಾರು ನಿಜವಾದ ಜನರ ಪರ ಕಾಳಜಿ ಇರ್ತಕ್ಕಂಥ ಸರ್ಕಾರ ಯಾರು, ಜನರ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಆ ಸಂವಿಧಾನದಲ್ಲೇ ಇವತ್ತು ಸಮಾನಾಂತರವಾಗಿ ಸಮಾಜ ಆಗಬೇಕು. ಯಾರು ಅವಕಾಶದಿಂದ ವಂಚಿತರಾಗಿದ್ದಾರೆ ಅವರಿಗೆ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿ ಉಳ್ಳುವಂತ ಒಂದು ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ನಾವು ಬದಲಾಯಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬಹಳಷ್ಟು ಕಷ್ಟ ನಷ್ಟ ಅನುಭವಿಸಿದೆ. ಏನು ಇವರು ಸುಳ್ಳುಗಳು ಹೇಳಿ ಅಧಿಕಾರಕ್ಕೆ ಬಂದ್ರು, ಏನು ಭರವಸೆಗಳು ಕೊಟ್ಟಿದ್ರು ಒಂದನ್ನು ಮಾಡಲಿಲ್ಲ. ಅದರ ಬದಲಿಗೆ ಇವರು ಮಾಡಿದ್ದೇನಪ್ಪ ಅಂತೆ ಏನೇನು ಕಾರ್ಯಕ್ರಮಗಳು ಇವರು ತಂದ್ರು, ನಾವು ಕೇಳಿದಿರಂತ ಕಾರ್ಯಕ್ರಮ ಎಲ್ಲ ಜನಗಳಿಗೆ ತೊಂದರೆ ಕೊಡುವಂತ ಕಾರ್ಯಕ್ರಮಗಳು. ನೋಟ್ ಬಂದಿ ಮಾಡಿದ್ರು, ಪಾಪ ಹೆಣ್ಮಕ್ಳು ಎಷ್ಟೋ ಜನ ಮನೆಗಳು ಎತ್ತಿಕೊಂಡಿದ್ರು ನೋಟುಗಳನ್ನೆಲ್ಲ ತಗೊಂಡ್ಬಂದು ಬ್ಯಾಂಕ್ ಕಟ್ಟೋತರ ಮಾಡಿದ್ರು. 3 ತಿಂಗಳಾದ್ರೂ ಕೂಡ ಆ ಕಾಸು ವಾಪಸ್ ಕೊಡ್ಲಿಲ್ಲ. ಬರೀ ಬಿಸಿಲಲ್ಲಿ ಕ್ಯೂಗಳಲ್ಲಿ ನಿಂತು 160, 170 ಜನ ಸತ್ತೋದ್ರು ಆ ನೋಟು ಬಂದಿಯಿಂದ. ಅದಕ್ಕೆ ಒಂದೇ ಒಂದು ಬಾರಿ ಕೂಡ ನಮ್ಮ ಪ್ರಧಾನಮಂತ್ರಿ ಕ್ಷಮಾಪಣೆ ಕೇಳಿಲ್ಲ. ಮಣಿಪುರದಲ್ಲಿ ನಡೀತಾ ನೋಡ್ತಾ ಇದ್ದೀರಾ, ಅದಕ್ಕೂ ಬಿಜೆಪಿ ಇವತ್ತವರೆಗೂ ತಲೆ ಕೆಡಿಸ್ಕೊಂಡಿಲ್ಲ. ಉತ್ತರ ಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ
ಮಧ್ಯಪ್ರದೇಶದಲ್ಲಿ ಯಾವ ರೀತಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯಗಳು ನಡೀತಾ ಇದೆ ಅದ್ರ ಬಗ್ಗೆ ಒಂದು ಮಾತಿಲ್ಲ. ನಿಮ್ಮ ಸೇವೆ ಮಾಡೋದಕ್ಕೆ ನಮ್ಮನ್ನು ಅವಕಾಶ ಕೊಡ. ನಾನೇನು ವೇಷಗಳು ಮಾಡ್ಕೊಂಡು ಕೂಲಿ ಕ್ಲಾಸ್ ಹಾಕೊಂಡು ಸುಮ್ಮನೆ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳೋ ಒಂದು ಮಾತು ಮಾತಾಡದೆ ಕೂತ್ಕೊಳ್ಳೋಣಂತವನಲ್ಲ. ನಿಮಗಾಗಿ ಮಾತಾಡ್ತೀನಿ. ನಿಮಗೇನು ಸೌಲಭ್ಯಗಳು ಬರಬೇಕು, ದೆಹಲಿಯಿಂದ ನಿಮಗೆ ನ್ಯಾಯವಾದ ಸಲ್ಲಬೇಕಾದ ಎಲ್ಲ ಸೌಲಭ್ಯಗಳು ತಂದುಕೊಡುವಂತ ಭಾರ ನಂದು. ನೀವು ನನಗೆ 26ನೇ ತಾರೀಕು ನನ್ನ ಹಸ್ತದ ಗುರುತಿಗೆ ನಂಬರ್ 1 ಸೀರಿಯಲ್ ನಂಬರ್ ಇದಕ್ಕೆ ಓಟ್ ಹಾಕಿ ನಿಮ್ಮ ಮನೆ ಮಗನಾಗಿ, ನಿಮ್ಮ ಅಣ್ಣ ತಮ್ಮಂದಿರಾಗಿ, ನಿಮ್ಮ ಸ್ನೇಹಿತರಾಗಿ ನಿಮಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಕಳೆದ 3 ವರ್ಷಗಳಿಂದ ಬಿಎಂಎಲ್ ಫ್ಯಾಕ್ಟರಿಯಲ್ಲಿ ಯಾವುದೇ ಉದ್ಯೋಗ ಕೊಡ್ತಾ ಇಲ್ಲ. ಎಲ್ಲರನ್ನೂ ಕೂಡ ದಿನಗೂಲಿ ಆಧಾರದ ಮೇಲೆ ಅವರು ಉದ್ಯೋಗವನ್ನು ಕೊಡ್ತಾ ಇದ್ದಾರೆ. ಬಂಧುಗಳೇ, ಇದರ ಮನಗಂಡದ ನಾನು ಕೆಜಿಎಫ್ ಶಾಸಕಿಯಾಗಿರ್ತಕ್ಕಂಥ ರೂಪರೇಷಿಸಿದವರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನವಿ ಮಾಡಿದ್ರು. ಇದೇ ಬೈತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರು ಅವರ ಮುಖಾಂತರ ಮನವಿ ಮಾಡಿದ್ವಿ. ಸ್ವಾಮಿ, ನಮ್ಮ ಭಾಗದಲ್ಲಿ ಒಂದು ಕಾಲದಲ್ಲಿ ನಾವು ಭಾರತ ದೇಶದಲ್ಲಿ ಪ್ರಪಂಚಕ್ಕೆ ಚಿನ್ನವನ್ನು ಬೆಳೆದು ಕೊಡ್ತಾ ಇದ್ದೀವಿ. ಅದಾದ ನಂತರ ಬಿಎಂನಲ್ಲಿ ಕಾರ್ಖಾನೆಯಲ್ಲಿ ತಯಾರು ಮಾಡಿದಂತಹ ವಾಹನಗಳು ಇಡೀ ಪ್ರಪಂಚಕ್ಕೆ ರಫ್ತಾಗ್ತಾ ಇದ್ವು. ಇಂದ ಬಿಎಂ ಮುಚ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂಥ ಯುವಕರಿಗೆ, ವಿದ್ಯಾವಂತರಿಗೆ ಉದ್ಯೋಗ ಸಿಗಲೇಬೇಕು. ಅದರಿಂದ ಏನಾದರೂ ಮಾಡಬೇಕು ಅಂದ್ವಿ. ಅದಕ್ಕೆ ನಾವು ಗೌರವಾನ್ವಿತ ಸಿದ್ದರಾಮಯ್ಯ ಅವರು, ಬೈಟಿ ಸುರೇಶ್ ಅವರು ದೊಡ್ಡ ಮನಸ್ಸು ಮಾಡಿ ಇವತ್ತು HP ಪದ ಇರ್ತಕ್ಕಂಥ ಜಾಗದಲ್ಲಿ, ನನ್ನ ಮತ್ತು ಕೆಜಿಎಫ್ ಕ್ಷೇತ್ರ ಮಧ್ಯ ಇರ್ತಕ್ಕಂಥ ಜಾಗದಲ್ಲಿ ಇವತ್ತು 950 ಎಕರೆ ಜಾಗದಲ್ಲಿ ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಲ್ಲಿ 630 ಕೈಗಾರಿಕೆ ಪ್ರದೇಶ, 295 ಎಕರೆ ನಮ್ಮ ಟೌನ್ಶಿಪ್ ಮಾಡಿ ಇಡೀ ಕೆಜಿಎಫ್, ಬಂಗಾರಪೇಟೆ, ಕೋಲಾರ ಜಿಲ್ಲೆ ಜನತೆಗೆ ಉದ್ಯೋಗವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನೋಡಿ, 5 ವರ್ಷಗಳ ಹಿಂದೆ ಒಬ್ಬ ಮಹಾನ್ ಮಾವನಿಗೆ ಓಟ್ ಹಾಕಿದ್ವಿ. ಏನಾದ್ರೂ ಕೆಲಸ ಆಯ್ತಾ? ಏನಾಗಿಲ್ಲ. ಆದರೆ ಗೌತಮ್ ಅಂತ ಒಳ್ಳೆ ವಿದ್ಯಾವಂತನಿಗೆ, ಬುದ್ಧಿವಂತನಿಗೆ ಕಾಂಗ್ರೆಸ್ ಪಕ್ಷ ಇವತ್ತು ಟಿಕೆಟ್ ಕೊಟ್ಟಿದೆ. ನೀವೆಲ್ಲ ಸೇರಿ ಆ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಟ್ರೆ ನಿಜಕ್ಕೂ ಕೂಡ ನಮ್ಮ ಭಾಗದಲ್ಲಿ ನಾವೇನು ಇಂಡಸ್ಟ್ರಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದಕ್ಕೆ ಗೌತಮ್ ಅವರ ಸಹಕಾರವನ್ನು ಪಡೆದು ಆದಷ್ಟು ಬೇಗ ಕೆಲಸವನ್ನ ಮಾಡಿಕೊಡ್ತೇವೆ. ಬಂಧುಗಳೇ, ಇಷ್ಟೇ ಹೇಳ್ತೀನಿ, ಈ ಭಾಗದ ಜನ ಬಹಳ ಒಳ್ಳೆಯವರು. ಈ ಭಾಗದ ಜನ ನನಗೆ ಅನಿಸುತ್ತೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡ್ತೀರಿ ನೀವು. ನಾನು ಏನೇನು ಇವತ್ತು ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಅಂತ ಪಣ ತೊಟ್ಟಿದ್ದೇನೋ ಆ ಎಲ್ಲಾ ಕೆಲಸಗಳು ಸಂಪೂರ್ಣವಾಗಿ ಆಗಬೇಕು ಅಂದ್ರೆ ನನಗೆ ಗೌತಮ್ ಅವರ ಸಹಾಯ ಬೇಕಾಗ್ತದೆ. ಯೋಚನೆ ಮಾಡಿ ನೀವು. ಇವತ್ತು ನಾನು ಮುಖ್ಯಮಂತ್ರಿಗಳು ನನ್ನ ಮೇಲೆ ಭರವಸೆಯನ್ನು ಇಟ್ಟು ಈ ಭಾಗದಲ್ಲಿ ಹೆಚ್ಚಿನ ಮತಗಳನ್ನು ಕೊಡಿಸಿ ಗೌತಮ್ ಅವರನ್ನು ಗೆಲ್ಲಿಸಬೇಕು ಅಂತ ಹೇಳಿ ನಮಗೆ ಆದೇಶ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಕೈ ಇದ್ದರೆ ಮಾತ್ರ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ. ನೀವು ಇವತ್ತು ಕಮಲ ಇಲ್ಲಿ ಒಳಗೋಯ್ತು. ಅದಕ್ಕೆ ಕಮಲ ಒಳಗೋದ ತಕ್ಷಣ ತೊಡತಕ್ಕಂಥ ತಲೆಯನ್ನು ಕೊಟ್ಟಿದ್ದಾರೆ. ಹೋಗಿ ಕಸುಬೊಪ್ಪು ಇಟ್ಕೊಂಡ್ರು. కసుబొప్పు కూడా ఎండుతా ఉంది, ఎండిపోతుంది. నిర్వహించాలా? కాకపోతే చెయ్యి. మన అందరికీ అన్ని పనులు కావాల్సిన మనం చెయ్యి. దయచేసి మీరంతా కూడా కాంగ్రెస్ ఎక్కువ ఓట్లేసి ನಂಬರ್ 1 ஒன்னாவது நம்பர் கை சின்னத்துக்கு ஓட்டு போடணும். 1வது நம்பருக்கு ஓட்டு போடணும்.
ಕೊಡುವಿಲ್ಲ ಎಸ್ತಾರ ಆಗ್ತೀರಾ? ನನ್ನ ಮಾನ ಉಳಿಸ್ತೀರಾ? ನನ್ನ ಗೌರವ ಕೊಡ್ತೀರಾ? ನನಗೆ ಗೌರವ ಕೊಡಬೇಕು ಅಂದ್ರೆ ನೀವೆಲ್ಲ ಕೂಡ ಯಾರೇನೇ ಹೇಳಿದ್ರು ಕೂಡ ಬಡವರಾಗಿರ್ತಕ್ಕಂಥ ವಿದ್ಯಾವಂತ ಸಿವಿಲ್ ಇಂಜಿನಿಯರ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಗೌತಮ್ ಅವರಿಗೆ ವೋಟ್ ಕೊಟ್ರೆ ಆ ವೋಟು ನಿಮ್ಮ ಎಸ್.ಎನ್. ನಾರಾಯಣ ಸ್ವಾಮಿ ವೋಟ್ ಹಾಕ್ದಾಗ ಆಗ್ತದೆ. ಆದ್ರಿಂದ ನಿಮ್ಮ ಎಸ್.ಎನ್. ನಾರಾಯಣ ಸ್ವಾಮಿ ಬೇರೆ ಇಲ್ಲ, ಗೌತಮ್ ಬೇರೆ ಇಲ್ಲ. ಗೌತಮ್ ನನ್ನ ತಮ್ಮ. ನಮ್ಮಲ್ಲಿ ನೋ ಲೆಫ್ಟ್ ರೈಟ್ ಓನ್ಲಿ ಸ್ಟ್ರೈಟ್. ಯಾರು ಕೇಳಿಸ್ತಾರೆ ಅವ್ರ ಲೆಫ್ಟ್ ರೈಟ್ ಎಲ್ಲ ಸ್ಪರ್ಶಿದೆ, ಎಲ್ಲ ಅನ್ಟಚಬಲ್ಗಳೇ. ಹಂಗಾಗಿ ಅನ್ಟಚಬಲ್ಗಳು ನಾವು ಲೆಫ್ಟ್ ಇಲ್ಲ ರೈಟ್ ಇಲ್ಲ, ನಾವೆಲ್ಲ ಸ್ಟ್ರೈಟ್. ಇದೇ ನಮ್ಮ ಕಾಂಗ್ರೆಸ್ ಪಕ್ಷದ ಗೌತಮ್ ಅವರಿಗೆ ಹೆಚ್ಚಿನ ಮತಗಳನ್ನು ನೀಡಿ ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ